Students, today we will study about BHP. That means brake horsepower. ಗುಡ್ ಮಾರ್ನಿಂಗ್ ಮೇಡಮ್. Yes. ಸ್ವಲ್ಪ ಲೇಟ್ ಆಯ್ತು ಅಂತ ಕಾಣುತ್ತೆ. ಪರ್ಸನಲ್ ಕೆಲಸ ಇತ್ತು. ಕಾಲಿಟ್ಟು ಒಳಗಡೆ ಬರ್ಬೋದಾ? 5 ವರ್ಷದಿಂದ ನೀನು ಬರೀ ಇಡ್ತಾನೆ ಇದೆಯಪ್ಪ. ಹೊರಗೆ ಹೋಗೋದು ಯಾವಾಗ? 100% ಮೇಡಮ್. ಈ ವರ್ಷ ಹೋಗ್ತೀನಿ ಬೇಕಾದ್ರೆ ಬರ್ದಿಟ್ಕೊಂಬಿಡಿ. 4 ವರ್ಷ ಮುಗಿದ ಮೇಲೂ ಹುಡುಗ ಪಾಸ್ ಆಗ್ಲಿ ಅಂತ ನಾನು ಕ್ಲಾಸ್ ರೂಮ್ ಅಲ್ಲಿ ಸೀಟ್ ಕೊಟ್ಟಿದ್ದೀನಿ. ನೋಡು, 100% ಮಾರ್ಕ್ಸ್ ಅಂತೂ ತಗೊಳಕ್ಕಾಗಲ್ಲ. ಅಟ್ಲೀಸ್ಟ್ 35% ಆದ್ರೂ ಮಾರ್ಕ್ಸ್ ತಗೊಂಡು ಇಲ್ಲಿಂದ ಕಳ್ಸ್ಕೊ. ನಿನ್ನ ಹೆಸರಲ್ಲೇ ಸೆಂಡ್ ಆಫ್ ಪಾರ್ಟಿ ಕೊಡಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಬಲ್ಗಾಲಿಟ್ಟು ಒಳಗ್ ಬಾ. ಓಕೆ. ಹಾಯ್. ಏನೋ ಪೇಪರ್ ಓದ್ತಾ ಇದೆಯಾ? ಸೀನಿಯರ್, ಮ್ಯಾಟ್ರ್ ಗೊತ್ತಾಯ್ತಾ? ಏನೋ ಸನ್ನಿಗೆ ಮಗು ಆಗಿದೆ ಅಂತ ಪೇಪರ್ ಹಾಕ್ಬಿಟ್ಟವ್ರೆ. ಅಯ್ಯೋ ದುರ್ವಿಧಿಯೇ. ಮಗು ಆದ್ರೆ ಯಾರಾದ್ರೂ ತೊಟ್ಲಲ್ಲಿ ಹಾಕ್ತಾರೆ. ಅವ್ನು ಯಾವನೇ ದಣ್ಣನ್ ಮಗ ಪೇಪರ್ ಹಾಕಿರೋನು. ನೀನಂತವನೇ. ಏನಾಯ್ತು? ನೋಡಿ ಮೇಡಮ್, ಎಂತ ಕೆಲಸ ಆಗಿದೆ. ಸನ್ನಿ ಲಿಯೋನ್ಗೆ ಮಗು ಆಗಿದೆ. ಮಗುನ ತೊಟ್ಲಲ್ಲಿ ತಾನೇ ಹಾಕ್ಬೇಕು. ಯಾವನೋ ದಣ್ಣನ್ ಮಗ ಪೇಪರ್ ಹಾಕಿದಾನೆ. ಅಯ್ಯೋ ದುರ್ವಿಧಿಯೇ. ಪ್ರತಾಪ್, ಗೊತ್ತಿದ್ಯಾ ನಿಂಗೆ? ಮೊದ್ಲೇ ಲೇಟ್ ಬಂದಿದ್ಯಾ? ಬಂದ ತಕ್ಷಣ ತರಲೆ ಮಾಡ್ತಿದ್ಯಾ? ಸೈಲೆಂಟ್ ಆಗಿರಕ್ ಆಗಲ್ವಾ? ಸಾರಿ ಮೇಡಮ್, ಏನೋ ಕ್ಲಾರಿಟಿ ತಗೋತಿದ್ದೆ. ಫ್ಯಾಮಿಲಿ ಮ್ಯಾಟ್ರು. ಕೂತ್ಕೋ ಸುಮ್ನೆ. ಓಕೆ ಮೇಡಮ್. ಬಂದ ತಕ್ಷಣ ಉಗಿಸ್ಕೋತಿಯಲ್ಲ. Okay, fine. Today let's study about BHP. Each and every engine will have brake horsepower. ಯಾಕೆ ಅಂದರೆ ಆ ಇಂಜಿನ್ ಸ್ಪೀಡ್ ಡಿಪೆಂಡ್ ಆಗೋದೇ BHP ಇಂದ. Got it, guys? ಸೀನಿಯರ್, ನಿನ್ ಗಾಡಿ BHP ಎಷ್ಟು? ನೋಡ, ನನಗೆ ಗಾಡಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಆದ್ರೆ ನನಗೆ ಬೇಕಾಗಿರೋ ಬಾಡಿ ಹಾರ್ಸ್ ಪವರ್ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಓಹೋ, ಸರಿ, ಅದನ್ನೇ ಹೇಳು. ಕಳ್ಳ, ಅದನ್ನೆಲ್ಲ ಮೆಜರ್ ಮಾಡೋಕ್ಕಾಗಲ್ಲಮ್ಮ. ಬೇಕಾದ್ರೆ ನೆಕ್ಸ್ಟ್ IPL ಅಷ್ಟೊತ್ತಿಗೆ ಹೊಸ RCB ಟೀಮ್ನೇ ಸೃಷ್ಟಿ ಮಾಡ್ಬಿಡ್ತೀನಿ. ಈ ಸಲ ಕಪ್ ನಿಮ್ದೆ? ಹಾ, ನಮ್ದೆ ಸಲ ಬರ್ತದಲ್ಲ ಹಂಗೆ. ಏ ಕುರಿ ಪ್ರತಾಪ, ನೀನಂತೂ ಪಾಠ ಕೇಳಲ್ಲ. ಬೇರೆಯವ್ರಿಗದು ಪಾಠ ಕೇಳಕ್ ಬಿಡೋ. ಓಕೆ ಮೇಡಮ್. ಸೈಲೆಂಟ್ ಆಗಿ ಕೂತ್ಕೋ. ಆಯ್ತು ಮೇಡಮ್. ಲೋ ಆದಿತ್ಯ, ಎಸ್ ಮೇಡಮ್. ನೀನ್ ಸೈಲೆಂಟ್ ಆಗಿ ಕೂತ್ಕೊಳಕ್ ಆಗಲ್ವೇನೋ? ಮೇಡಮ್, ನಂದೇನಿಲ್ಲ. ಟೀಚರ್ ಆಶೀರ್ವಾದ ಎಲ್ಲ ನಿಮ್ದೆ. ಸ್ವಲ್ಪ ಡೌಟ್ ಇತ್ತು, ಸೀನಿಯರ್ ಅಲ್ವಾ, ಚೂರು ಕ್ಲಿಯರ್ ಮಾಡ್ಕೋತಿದ್ದೆ. ಹೌದು ಮೇಡಮ್, ಹೌದು. ಶಟ್ ಅಪ್. ಸಾರಿ ಮೇಡಮ್. ನಿಮ್ಮಿಬ್ಬರನ್ನ ಹೀಗೆ ಬಿಟ್ರೆ ಆಗೋದಿಲ್ಲ. ನಾನು ಅಸೈನ್ಮೆಂಟ್ ಕಂಪ್ಲೀಟ್ ಮಾಡಕ್ ಕೊಟ್ಟಿದ್ನಲ್ಲ, ಕಂಪ್ಲೀಟ್ ಮಾಡಿದ್ರಾ? ಎಸ್ ಮೇಡಮ್, ಎಸ್ ಮೇಡಮ್. ಆ ಕುರಿ ನೀನು? ಮೇಡಮ್, ನಂಗೆ ಮೇಲ್ ಮಾಡಕ್ ಗೊತ್ತಿಲ್ಲ ಮೇಡಮ್, ಕೆಳಗೆ ಮಾಡಿದ್ದೀನಿ. ಏನಂಗಂದ್ರೆ? ಅಲ್ಲ ಮೇಡಮ್, ನಮ್ದು ಗ್ರೌಂಡ್ ಫ್ಲೋರ್ ಅಲ್ವಾ ಮೇಡಮ್, ಅದಕ್ಕೆ ನಾವು ಕೆಳಗೆ ಮಾಡಿದ್ವಿ ಮೇಡಮ್. ಅವ್ನು ಟಾಪ್ ಫ್ಲೋರ್ ಅಲ್ವಾ, ಅದಕ್ಕೆ ಮೇಲ್ ಮಾಡ್ಕೊಂಡವನ್ ಮೇಡಮ್. ಏಯ್, ನಾನು ಒಂದ್ ಹೇಳಿದ್ರೆ ನೀನ್ ಇನ್ನೊಂದು ಹೇಳ್ತೀಯಲ್ಲೋ ತರ್ಲೆ. ಸುಮ್ನೆ ಕೂತ್ಕೊಳಕ್ ಆಗಲ್ವ ನಿನಗೆ? ನೋಡೋ ಅವನೆಷ್ಟು ಸಿನ್ಸಿಯರ್ ಅಂತ. ಅವನ್ನ ನೋಡಿ ಬುದ್ಧಿ ಕಲಿ. ಏನೋ ಇವನ ಸಿನ್ಸಿಯರು? ಇವನು ವಿಭೂತಿ ಇಟ್ಟಿದ್ದಾನೆ ಅಂತ ನಿಷ್ಠಾವಂತ ಸನ್ಯಾಸಿ ಅನ್ಕೋಬೇಡಿ. ಬಾರ್ಡ್ರಲ್ಲಿ ಬರ್ಗೆಟ್ಟಿರೋ ಸತ್ಯಾನಂದನ್ ಕಸಿನ್ನು. ಹೇಳೋದೆಲ್ಲ ಬರೀ ಸುಳ್ಳೆ. ನಾಚಿಕೆ ನೋಡಿ ಮೇಡಮ್, ನಾಚಿಕೆ. ಸತ್ಯ ಹೇಳ್ಬಿಟ್ಟಲ್ಲ ಅಂತ ನಾಚಿಕೆ. ನೀನ್ ಸುಮ್ನೆ ಕೂತ್ಕೊಳಕ್ ಆಗಲ್ವಾ? ಸಾರಿ ಮೇಡಮ್. ಸೀನಿಯರ್, ಒಂದು ಡೌಟು ಸೀನಿಯರ್ ನನಗೆ. ಏನೋ? ನೀವು 5 ವರ್ಷದಿಂದ ಒಂದೇ ಕ್ಲಾಸ್ ರೂಮಲ್ಲಿ ಇದ್ದೀರಲ್ಲ, ನಿಮಗೆ ಬೇಜಾರಾಗ್ತಿಲ್ವಾ ಸೀನಿಯರ್? ಬೇಜಾರು ಯಾಕೆ? ಆರಾಮಾಗಿದ್ದೀನಲ್ಲ. ಗಟ್ಟಿ ಮನ್ಸು ಬಿಡು ಸೀನಿಯರ್ ನಿಂದು. ಸೀನಿಯರ್, ನಿಮ್ಗೆ ಅಟ್ಲೀಸ್ಟ್ 50ಗೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಡೌಟ್ ಕ್ಲಿಯರ್ ಮಾಡ್ಕೊಂಡ್ರೆ 35 ಆದ್ರೂ ತೆಗೆದು ಪಾಸ್ ಆಗ್ತೀರಾ? ಅದಪ್ಪ. ಏಪ್ಪ, ಈಗ ಅದನ್ನೆಲ್ಲ ಬಿಟ್ಟಾಕಿ. ನನಗೆ ಬಹಳ ದಿನದಿಂದ ಒಂದು ಡೌಟ್ ಕಾಡ್ತಾ ಇದೆ. ಏನ್ ಸೀನಿಯರ್ ಅದು? ಅದನ್ನ ಕ್ಲಿಯರ್ ಮಾಡ್ತೀಯಾ? ಅದೇನ್ ಹೇಳಿ ಸೀನಿಯರ್. ಚಿಟ್ಕೆ ಹೊಡೆಯೋದ್ರಲ್ಲಿ ಕ್ಲಿಯರ್ ಮಾಡ್ಬಿಡ್ತೀನಿ. ನಾವು ಗೊತ್ತಲ್ಲ, ಅವಾಗ್ಲೇ ಹಂಗೆ. ಇವಾಗ ಕೇಳ್ಬೇಕಾ? ಈಗ ಯಾರ್ಯಾರಿಗೆ ಯಾವ್ಯಾವ ಕೂದ್ಲಿಷ್ಟ? ನಮ್ಗೆ ನಿಮ್ ತರ ಕರ್ಲಿ ಏರ್ಸ್ ಅಂದ್ರೆ ತುಂಬಾ ಇಷ್ಟ ಸೀನಿಯರ್. ನನಗೆ ಸ್ಮೂತ್ ಏರ್ಸ್ ಅಂದ್ರೆ ತುಂಬಾ ಇಷ್ಟ ಸೀನಿಯರ್. ನನಗೆ ಸ್ಮೂತ್ ಆಗಿ ಸ್ವಲ್ಪ ಉದ್ದ ಇದ್ರೆ ಇಷ್ಟ ಸೀನಿಯರ್. ನನಗೆ ರಿಂಕಲ್ಸ್ ಇದ್ರೂ ಪರವಾಗಿಲ್ಲ, ಬಾಚಿದ್ರೆ ಸ್ಮೂತ್ ಆಗಿ ಕುತ್ಕೋಬೇಕು. ನನಗಂತೂ ಕೂಲ್ತು ಬಂದ್ರೆ ಸಾಕಪ್ಪ. ಆಯ್ತಪ್ಪ, ಆಯ್ತು. ಈಗ ತಲೆ ಕೂದಲು ಬಗ್ಗೆ ಮಾತಾಡೋಣ.
ಹೊಡಿ 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 ಆ ಕಡೆಯಿಂದ ಬರೋ ಮಗ ಎಲ್ಲಿ ಮೇಡಮ್ ಹೊಡಿ 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 ಫಿಟ್ಟು. ಹೊಡಿ ಬ್ಯಾಕ್ ಬ್ಯಾಕ್ ಏಯ್. ಬ್ಯಾಕ್ ಏನೋ ನಡೀತಾ ಇದೆ ಇಲ್ಲಿ? ನಾನು ಕಷ್ಟಪಟ್ಟು ಪಾಠ ಕಲ್ಸಕ್ ಬಂದ್ರೆ ನೀನ್ ಯಾವ್ದೋ ದರಿದ್ರ ಗೇಮ್ ಆಡ್ತಿದ್ಯಲ್ಲ ಇಲ್ಲಿ. ಏನ್ ಮೇಡಮ್ ಹಿಂಗಂತ ಇದ್ದೀರಾ? ನಾನು ಆಡ್ತಿರೋದು ದರಿದ್ರ ಗೇಮ್ ಅಲ್ಲ. ಏಯ್ ಯಾವ್ದಾದ್ರು ಅಂತದೇನಿದೆ ಅದ್ರಲ್ಲಿ? ಅಂತದ್ ಏನಿದೆಯಾ? ಕೆಟ್ಟೈತ್ ಕಣೋ ತುಂಬಾ ಇದೆ ಮೇಡಮ್, ತುಂಬಾ ಇದೆ. ನಾವು ನಮ್ಮ ಹುಡುಗರ್ನ ಸ್ಕ್ವಾಡ್ ಆಗಿ ಕಟ್ಕೊಂಡು ಕೋಚಿಂಗ್ ಕೀಲ್ ಇಳಿದು ಎದೆಗೆ ಎದೆ ತಟ್ಟಿ ಎದುರಾಳಿಗೆ ಸ್ಕೋಪ್ ಎಕ್ಸ್ ಹಾಕೊಂಡು ಹೊಡೆದ್ರೆ ಆ ಬಾರ್ಡರ್ ಅಲ್ಲಿ ಗನ್ ಹಿಡ್ಕೊಂಡು ಉಗ್ರಗಾಮಿಗಳನ್ನು ಹೊಡೆದಷ್ಟೇ ಫೀಲ್ ಆಗುತ್ತೆ. ಆಪೋಸಿಟ್ ಟೀಮ್ ಅವನು ನಮ್ಗೆ ಯಾವನಾರು ಹೊಡೆದ್ರೆ ನಮ್ಮವ್ನು ಯಾರು ಬಂದು ರಿವೈವ್ ಮಾಡಿದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ತುಂಬಾ ಇದೆ ಮೇಡಮ್, ಇನ್ನೂ ತುಂಬಾ ಇದೆ. ಈ ಪಬ್ಜಿ ಗೇಮ್ ಅಲ್ಲಿ ಇನ್ನೂ ತುಂಬಾ ಇದೆ. ಮುಚ್ಚ ಬಾಯಿ, ನೀನ್ ಎದುರುಗಡೆನೆ ನಿಂತಿದ್ದೀನಿ ಆದ್ರೂ ಭಾಷಣ ಬಿಗಿತಿದ್ಯಲ್ಲ, ನಿಂಗ್ ಸ್ವಲ್ಪನೂ ಭಯ ಆಗಲ್ಲ? ಯಾಕೆ ಭಯ ಆಗಲ್ಲ ಮೇಡಮ್? ಯಾಕೆ ಭಯ ಆಗಲ್ಲ? ಒಂದೊಂದು ಕ್ಷಣನೂ ಭಯ ಆಗುತ್ತೆ. ಟೈಮ್ ಔಟ್ ಆಗಿ ಎಲ್ಲಿ ಸೇಫ್ ಝೋನ್ ಇಂದ ಆಚೆ ಹೋಗಿ ಸಾಯ್ತೀನಿ ಅನ್ನೋ ಭಯ ಇರುತ್ತೆ ಮೇಡಮ್. ನಂಗೊಂದೇ ಒಂದು ಆಸೆ ಮೇಡಮ್, ನಾನ್ ಸಾಯ್ಬೇಕಾದ್ರೆ ನಮ್ ಟೀಮ್ ಮೇಟ್ ನ ರಿವೈವ್ ಮಾಡಿ ಸಾಯ್ಬೇಕು. ಸೋಮವಾರ ಆದ್ರೂ ಪರವಾಗಿಲ್ಲ, ನಂಗ್ ಚಿಕನ್ ಡಿನ್ನರ್ ಸಿಗ್ಲೇಬೇಕು. ವಿನ್ನರ್ ವಿನ್ನರ್ ಚಿಕನ್ ಡಿನ್ನರ್. ಜೈ ಜೈ ಜೈ. ನನ್ ಕರ್ಮ, ಇನ್ನು 2 ವರ್ಷ ಇಲ್ಲೇ ಇರು. ಏನಾಗ್ಬಿಡ್ತದೆ ಅವಾಗ? ನೀವ್ 10 ವರ್ಷದಿಂದ ಇಲ್ಲೇ ಪಾಠ ಮಾಡ್ತಿಲ್ವಾ? ಆಯ್ತು ಸುಮ್ನೆ ಕೂತ್ಕೊಳ್ಳೋ. ನಾನು ಇರ್ತೀನಿ. ಮಗ ಇಯರ್ ಕಾಲೇಜ್ ಫೆಸ್ಟ್ ಅಲ್ಲಿ ಗ್ರ್ಯಾಂಡ್ ಆಗಿ ಎಂಜಾಯ್ ಮಾಡ್ಬೇಕಂಡ್ರೋ. ನೋಡ್ರ, ಓದಿ ಓದಿ ಸೀನಿಯಾರಿಟಿ ತಗೊಂಡಿರ್ಬೋದು, ಆದ್ರೆ ನಮ್ ಸೀನಿಯಾರಿಟಿ ಬಿಟ್ಕೊಡಕ್ಕಾಗಲ್ಲಮ್ಮ. ಅವ್ರೇನಾದ್ರೂ ಬಾಲ ಬಿಚ್ಚಿದ್ರೆ ಬಾಲನ ಕಟ್ ಮಾಡಿ ಬಾವಿಗೆ ಹಾಕ್ಬಿಡೋಣ. ಇದು ಕುರಿ ಕೋಟೆ ಕಣ. ಹೆಂಗೆ? ಅಲ್ಲ ಸೀನಿಯರ್ಸ್ ಮುಂದೆ ಸೈಲೆಂಟ್ ಆಗಿದ್ರೆ ಯಾವಾಗ ಎಂಜಾಯ್ ಮಾಡ್ದ ಮಚ್ಚ? ಏಯ್, ಸೈಲೆಂಟ್ ಆಗಿ ಯಾವನ ಇರ್ತಾನೆ? ನೀನ್ ಇರ್ಬೇಕಷ್ಟೇ. ಕರೆಕ್ಟ್ ಆಗಿ ಹೇಳ್ದೆ ಗುರು. ಅದ್ರಲ್ಲೂ ಆ ನನ್ನ ಮಕ್ಕಳಿಗೆ ಚಾನ್ಸೇ ಇಲ್ಲ. ಕ್ರೌಡು ಅವ್ರದ್ದಾಗಿರ್ಬೇಕು, ಆದ್ರೆ ಸ್ಟೇಜು ನಮ್ದಾಗಿರ್ಬೇಕು. ಓಹೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಜನ ಇದಾರೆ ಅಂತ ಬಾಡಿ ಫುಲ್ ರಚ್ಗೆದ್ಬಿಟ್ಟೈತೆ. ಮಗ ಏನಂತೀಯ? ಅವ್ನು ಹೇಳೋದು ಕರೆಕ್ಟ್ ತಾನೆ? ಈ ಸಲ ಹಂಗೇನಾಗಲ್ಲ ಕಣ್ರ. ಮೆಕ್ಯಾನಿಕಲ್ ಗೊತ್ತು, ಪ್ರತಿಯೊಬ್ಬಂಗೂ ಗೊತ್ತು. ಅರ್ಥ ಮಾಡ್ಸಕ್ಕಿಂತ ಮುಂಚೆ ಅವರೇ ಅರ್ಥ ಮಾಡ್ಕೊಂತಾರೆ. ಬಿಟ್ಟಾಕಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಪಟಾಕಿ. ಏಯ್, ಕೋಟಿ ಖರ್ಚು ಮಾಡಿದ್ರೇನೆ ಗೆಲ್ತಾ ಇಲ್ಲ, ಇನ್ ಖಾಲಿ ಕೈಲಿ ಭಾಷಣ ಮಾಡಿದ್ರೆ ಗೆಲ್ತಾರ? ಏಯ್, ನಾವು ದಸರಾ ನೋಡಕ್ ಬಂದವ್ರಲ್ಲ, ದಸರಾ ಮಾಡಕ್ ಬಂದವ್ರು. ನಡೀರೋ. ಸರ್, ಎಸ್ ಕೆಲಸ ಖಾಲಿ ಇದೆ ಅಂತ ಹೇಳಿದ್ರು. ಇದೇ ಕಣಯ್ಯ, ಪಾರ್ಕಿಂಗ್ ಲಾಟಲ್ಲಿ ಗಾಡಿಗಳು ಬಂದಾಗ ಟಿಕೆಟ್ ಕೀಳೋ ಕೆಲಸ ಅದೇ ಮಾಡ್ತೀಯಾ? ಸರಿ ಸರ್, ಮಾಡ್ತೀನಿ. ಫಸ್ಟ್ ಹಿಂಗೆ ಕೆಲಸ ಕೇಳ್ಕೊಂಡು ಬರ್ತಾರೆ, ಆಮೇಲೆ ಗಾಡೀಲಿರೋ ಪೆಟ್ರೋಲು ಗಾಡಿ ಎರಡೂ ಅಬೇಸ್ ಮಾಡ್ತಾರೆ. ಯಾವುದಕ್ಕೂ ಕಣ್ಣಿಟ್ಟಿರ್ಬೇಕು. ಕಾಲೇಜ್ ಕುಮಾರ್ ಕಿಚ್ಚಿಗೆ ಡಮಾರಕ್ಕೆ ಏನ್ ಖಾಲಿ ಹೊಡಿತಾ ಇದೆಯಲ್ಲ? ಬರೀ 4-5 ಜನ ಬಂದವ್ರಷ್ಟೇ. ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಯಾರು ಕೇರೆ ಮಾಡ್ತಾರೆ? ಐ ಡೋಂಟ್ ಕೇರ್. ಶೂಸ್ ನೋಡು, ಜಾಗದಲ್ಲಿ ಕೂತಾನೆ. ಸಕ್ಕತ್ತಾಗೈತಲ್ವಾ? ಇದಂತೂ ಸೂಪರ್ ಕಣ. ಆಯ್ ಸೀನಿಯರ್, ಏಯ್, ಅಮ್ಮ ಎದ್ದಾಳಮ್ಮ, ನನ್ ಜಾಗ ಇದು, ಅಲ್ಲೋಗಿ ಕೂತ್ಕೋ. ಏನ್ ಸೀನಿಯರ್ ಅಷ್ಟೊಂದ್ ಜಾಗ ಐತೆ, ಎಲ್ಲೊಂದ್ ಕಡೆ ಕೂತ್ಕೊಳಕ ಅಲ್ವಾ? 5 ವರ್ಷದಿಂದ ಇದೇ ಬೆಂಚ್ಗೆ EMI GST ಕಟ್ಕೊಂಡ್ ಬಂದಿರೋ ಸೀನಿಯರ್ ಅಮ್ಮ. ಅವಾಗೆಲ್ಲಾರು ಬೇರೆ ಕಡೆ ಕೂತ್ಕೋ. ಆಗಲ್ಲ, ಕೈ ನೋಯ್ತೈತೆ. ಹೋಗ್ ಸೀನಿಯರ್ ಸುಮ್ನೆ. ಕೈ ನೋಯಿದ್ರೆ ಅಯ್ಯಡೆಕ್ಸ್ ಹಚ್ಕೊಂಡ್ ಕೂತ್ಕೋ ಹೋಗು. ಸೀನಿಯರ್, ನಮ್ಮ ಹುಡ್ಗನೇ ಬಿಡಿ ಸೀನಿಯರ್. ಎಲ್ಲೋಗೋದು ಯಾಕೆ? ಪಾಪ ಇಲ್ಲೇ ಕುತ್ಕೋತಾನೆ. ಮೂಡ್ಗನೆ ಗೊತ್ತಮ್ಮ, ಹಂಗನ್ಬಿಟ್ಟು ಸೀನಿಯಾರಿಟಿ ಬಿಟ್ಕೊಡಕ್ ಆಯ್ತದ? 5 ವರ್ಷದ ಸೀನಿಯರ್ ಅಮ್ಮ ನಾನು. ಎದೋಗ್ ಅಲ್ಲೆಲ್ಲಾರು ಕೂತ್ಕೋ. ಆಯ್ತು ಹೋಗು, ಫಸ್ಟ್ ಬೆಂಚ್ ಹುಡುಗಿ ಪಕ್ಕ ಕೂತ್ಕೋತೀನಿ. ಹುಡುಗಿ ಪಕ್ಕ ಕೂತ್ಕೋತೀಯ? ಬೇಕಾಗಿಲ್ಲ, ಇಲ್ಲೇ ಕೂತ್ಕೋ. ಹುಡುಗಿ ಪಕ್ಕ ಕೂತ್ಕೋತಾನ, ಹುಡುಗಿ ಪಕ್ಕ. ಹೊಟ್ಟೆ ಉರಿ. ಸೀನಿಯರ್ ತಲೆನೇ ಇಲ್ಲ. ಬಾಸ್ ಯಾಕೋ ಸೈಲೆಂಟ್ ಆಗಿ ಕೂತಿದಾರಲ್ಲ. ಮುಗಳು, ನಿನಗೆ ಕೊಟ್ಟಿರೋದು ಟಿಕೆಟ್ ಕೀಳೋ ಕೆಲಸ, ಇನ್ನೇನ್ ಕೀಳೋ ಕೆಲಸ ಮಾಡ್ತೀಯ? ಬೊಗಳು. ಏನ್ ಸಾರ್? ಏನ್ ಆವಾಜ್ ಆಗ್ತೀಯ ನಂಗೆ? ಬರ್ಬೇಕಾದ್ರೆ ಸ್ವಂತ ಶಿಶುನಾಳು ಶರೀಫನ್ ತರ ಬರ್ತೀರಾ, ಈಗ ಸಂಗೊಳ್ಳಿ ರಾಯಣ್ಣನ್ ತರ ಆವಾಜ್ ಆಗ್ತೀರಾ? ಸಾರ್, ಅವ್ರು ಹುಡುಗಿನ ರೇಗಿಸ್ತಾ ಇದ್ರು, ಅದಕ್ಕೆ ಹೊಡೆದೆ. ತಪ್ಪಾ? ಅಯ್ಯೋ, ಹುಡುಗಿನ್ ರೇಗಿಸ್ತಿದ್ರೇನೋ? ಕರಿಯತ್ತಾನೆ, ನನ್ನ ಕರೆದಿದ್ರೆ ಅಲ್ಲೇ ಬಂದು ಕತ್ತರಿಸಿ ಹಾಕ್ಬಿಡ್ತಿದ್ದೆ. ಸುಮ್ನೆ ಇರಿ ಸರ್. ಅಲ್ಲೇ ಥಿಯೇಟರ್ ಕಿಟಕಿಲಿ ಇಣ್ಕಿ ನೋಡ್ತಾ ಇದ್ರಿ, ಅವಾಗ ಬರ್ಬೇಕಿತ್ತು. ನೋಡ್ಬಿಟ್ಟವನೆ, ನೋಡ್ಲಿಲ್ಲ ಅನ್ಕೊಂಡಿದ್ದೆ. ಇರ್ಲಿ ಬಿಡ, ಪರವಾಗಿಲ್ಲ.
ನನ್ನ ರೇಂಜ್ ಗಲ್ದೆ ಇದ್ರು ಒಂದ್ ರೇಂಜಿಗೆ ಬಾಡಿ ಮೇಂಟೈನ್ ಮಾಡಿದ್ಯಾ, ಅದಕ್ಕೆ ಫೈಟ್ ಮಾಡ್ಲಿ ಅಂತ ಬಿಟ್ಬಿಟ್ಟೆ. ಫೈಟಿಂಗ್ ಎಲ್ಲ ನನ್ನ ನೋಡಿ ಕಲ್ತೆ ತಾನೇ. ಹ್ಞೂ ಸರ್, ಬ್ರೂಸ್ಲಿ ಜೊತೆ ಹಾಲಿವುಡ್ ಅಲ್ಲಿ ಫೈಟ್ ಮಾಡ್ತಿದ್ರಲ್ಲ, ಅದು ನೋಡ್ ಕಲ್ತೆ. ಓ ಅದೆಲ್ಲ ಜಮಾನ ಕಣೋ. ಆ ಜಮಾನದಲ್ಲಿ ನಾನೇ ಯಜಮಾನ ಗೊತ್ತಾ? ಹೌದು, ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಹೀರೋ ಮಾಡ್ಬೇಕು ಅನ್ಕೊಂಡಿದ್ಯಾ ಹೆಂಗೆ? ಅಣ್ಣ, ಹಿಂದೆ ಗುರು ಮುಂದೆ ಗುರಿ, ಎದೆಲ್ ಛಲ ತೋಳಲ್ ಬಲ ಇದ್ರೆ ನಾನು ಒಂದಿನ ಹೀರೋ ಆಗ್ತೀನಣ್ಣ. ಆಹಾ ಇಲ್ಲಿ ಆಲ್ ಔಟ್ಗೆ ಕಾಸಿಲ್ಲ, ಇವನು ಕಟ್ಔಟ್ ಬಗ್ಗೆ ಯೋಚನೆ ಮಾಡ್ತಾವನೆ. ನಮ್ ಥಿಯೇಟರ್ ಅಲ್ಲಿ ಸಕ್ಕರೆ ಪಕ್ಕ ಹಾಕಿದ್ರೆ 4 ನೊಣ ಬರ್ತಾ ಇರ್ಲಿಲ್ಲ, ಪರ್ಮನೆಂಟ್ ಆಗಿ ಬರ್ತಾ ಇದ್ದಿದ್ದ 6 ಜನ ಪೊರ್ಕಿಗಳನ್ನೂ ಹೊಡೆದೋಡಿಸ್ಬಿಟ್ಟಲ್ಲೋ. ಇವಾಗ ಯಾರು ಬರ್ತಾರೋ ಸಿನಿಮಾ ನೋಡಕ್ಕೆ? ಹೋಗಿ ಹಾಲು ಕುಡ್ದು ಪಾಚ್ಕೋ. ಸರಿ, ಇದೇ ಆಯ್ತು. ಬಂದ್ಬಿಟ್ಟ, ಎಂತ ಬಂದ್ ತಗ್ಲಾಕೋತಾರೋ. ಯಾಕಪ್ಪ ಮುಖ ಒಳ್ಳೆ ಬೇಜಾರಾದಂಗಿದೆ? ಯಾಕೋ ಇತ್ತೀಚೆಗೆ ನಿದ್ದೆನೆ ಬರ್ತಾ ಇಲ್ಲ ಸರ್. ಮೋಸ್ಟ್ಲಿ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ ಕೇಳಿ ಫುಲ್ಲು ಇನ್ಸ್ಪೈರ್ ಆಗಿ ರಾತ್ರಿ ಎಲ್ಲ ನಿದ್ದೆ ಬಿಟ್ಬಿಟ್ಟಿದ್ಯಾ. ಏನ್ ಸಮಾಚಾರ? ಏನ್ ಸರ್, ಯಾವಾಗ್ಲೂ ನೀವು ಅದೇ ಮೂಡಲ್ಲೇ ಇರ್ತೀರಾ. ಅಜ್ಜಿಗೆ ಅವಮಾನ ಅಂದ್ರೆ ಮೊಮ್ಮಗಳಿಗೆ ಸುಮಾನ ಅಂದಂಗ ಆಯ್ತು ನಿಮ್ ಕತೆ. ಯಾಕೋ ಹಂಗಂತ್ಯಾ? ಏನ್ ಸರ್, ಮತ್ತೆ ನಿಮಗೆ ಅಷ್ಟು ಮೂಡಿದ್ರೆ ನಿಮ್ ವಂಶದ ಬುಕ್ ಇದೆಯಲ್ಲ, ಅದು ಹೋಗಿ ಓದ್ಕೊಳ್ಳಿ. ಯಾವುದು? ಅದೇ ಸರ್, ಪ್ರತಿ ವಿಜ್ಞಾನ. ಲೇ ಮಗ, ಬುಕ್ಕು ಅಂದ ತಕ್ಷಣ ನೆನಪಾಯ್ತು. ಒಂದು ಹುಡುಗಿ 1, 2, 3, 4 ಜೊತೆಗೊಂದು ಅರ್ಧ ಚೈಲ್ಡು, 4 ಜನ ಒಂದು ಶೋಗ್ ಬಂದ್ರೆ ಜೇಬಿಂದ 50 ರೂಪಾಯಿ ಹಾಕ್ಬಿಟ್ಟು ಟಾಯ್ಲೆಟ್ ತೊಳ್ಯಕ್ಕೆ ಪೆನಾಯಿಲ್ ತಗೋಬೇಕು. ಬರ್ತೀನಣ್ಣ. ಆಯ್ತು ಹೋಗಪ್ಪ. ಸರ್, ಇಲ್ಲಿ ಧನುಷ್ ಅಂತ ಇದ್ರಲ್ಲ, ಅವರಲ್ಲಿ ಇಲ್ಲೆಲ್ಲೂ ಕಾಣಿಸ್ತಾನೆ ಇಲ್ಲ. ನಾನೇನು ಇಲ್ಲಿ ಕ್ಲೀನರ್ ತರ ಕಾಣ್ತಿದ್ದೇನೇನವ? ಹೋಗಲ್ ಟಿಕೆಟ್ ಸಿಗ್ತದೆ, ಹೋಗ್ತಗೋ. ಸರ್, ನಾನು ಸಿನಿಮಾ ನೋಡಕ್ ಬಂದಿಲ್ಲ. ನಾನು ಧನುಷ್ ಫ್ರೆಂಡು. ಈ ಬುಕ್ಸ್ ಕೊಟ್ಟು ಹೋಗಕ್ ಬಂದಿದ್ದೀನಿ. ಅಯ್ಯೋ, ನಮ್ ಧನುಷ್ ಫ್ರೆಂಡಾ? ಕೊಡ್ತೀನಿ. ಮತ್ತೆ ಸರ್, ಹೇಗಿದೆ ಕಲೆಕ್ಷನ್? ಅಯ್ಯೋ, ಯಾಕೆ ಹೇಳ್ತೀರಾ, ಹೌಸ್ಫುಲ್ಲು. ಬೋರ್ಡ್ ಕೂಡ ಬಿಟ್ಟೋಗಿಲ್ಲ ನೋಡಿ ಬಡ್ಡಿ ಮಕ್ಕಳು. ಗೊತ್ತಾಯ್ತು ಸರ್, ಆಚೆ ಮೂರೇ ಗಾಡಿ ನಿಂತಿತ್ತು. ಸರ್, ಬುಕ್ಸ್ನ ಮರೀದೆ ಧನುಷ್ ಕೊಟ್ಟು. ನಾನು ನನ್ನ ಫ್ರೆಂಡ್ಸ್ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಊರಾಚೆ ಹೋಗ್ತಿದ್ದೀವಿ. ಬರೋದು 3 ದಿನ ಆಗೋಗುತ್ತೆ. ಸರಿ, ಬುಕ್ಸ್ ಕೊಟ್ಟು ಹೋಗೋಣ ಅಂತಾನೆ ಬಂದಿದ್ದು. ಮಿಸ್ ಮಾಡಬೇಡಿ. ಇಲ್ಲ ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು. ಬರ್ತೀನಿ. ಯಾವ್ದೋ ಸಾಕತ್ತಾಗಿರೋದ್ನೇ ಕ್ಯಾಚ್ ಹಾಕೊಂಡ್ಬಿಟ್ಟವನೇ. ಹೌದಾ? ಹ್ಮ್ ಸರಿ, ಯಾವ ಬುಕ್ ಕೊಟ್ಟಿರ್ಬೋದು? ಏನ್ ಇಷ್ಟೊಂದು ಬುಕ್ ಕೊಟ್ಬಿಟ್ಟಿಲ್ಲ? ಕೇಳ್ದೆ ಇಷ್ಟೊಂದು ಬುಕ್ ಕೊಟ್ಬಿಟ್ಟು ಹೋಗಿದ್ದಾಳಲ್ಲ. ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಥ್ಯಾಂಕ್ಸ್ ಹೇಳಕ್ ಅವಳೆಲ್ಲಿ ಸಿಗ್ತಾಳೆ? ಯಾವ್ದೋ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತ ಫ್ರೆಂಡ್ಸ್ ಜೊತೆ 3 ದಿನ ಲಾಂಗ್ ಟ್ರಿಪ್ ಹೋಗವಳೆ. ಹೌದು, ಅವಳು ನಿಂಗೇನಾಗಬೇಕು? ಅವಳು ನಂಗೆ ಜಸ್ಟ್ ಫ್ರೆಂಡ್. ನಿನ್ ಫ್ರೆಂಡ್ಗೆ ಯಾರಾದ್ರೂ ಸಿಸ್ಟರ್ ಇದ್ರೆ, ಆ ಸಿಸ್ಟರ್ಗೆ ಯಾರಾದ್ರೂ ಕಸಿನ್ ಸಿಸ್ಟರು, ಕಸಿನ್ ಸಿಸ್ಟರ್ಗೆ ಸಿಸ್ಟರ್ ಯಾರಾದ್ರೂ ಇದ್ರೆ ಒಂದ್ ಸ್ವಲ್ಪ ರೆಫರ್ ಮಾಡೋ. ಓ, ಯಾಕೋ ವರ್ಷ ಚೇಂಜ್ ಆಗ್ತಿರಂಗಿದೆ. ಇದಕ್ಕಿದ್ದಂಗೆ ಏನ್ ಈ ತರ? ಅದು ಬಯಾಲಜಿಕಲಿ ನಂಗೆ ಲೈಸೆನ್ಸ್ ಸಿಕ್ಕದೆ ಗಾಡಿ ಓಡ್ಸಕ್ಕೆ ಸಿಗ್ತಾನೆ ಇಲ್ಲ. ನಾನ್ ಡ್ರೈವರು ಹೌದು ಅಲ್ವೋ ಅಂತ ನಂಗೆ ಡೌಟ್ ಶುರು ಆಗ್ಬಿಟ್ಟದೆ. ಇದೇ ಡೌಟ್ ಮೇಲೆ ಡಾಕ್ಟರ್ ಕೊಟ್ಟಿರೋ ಬರ್ತ್ ಸರ್ಟಿಫಿಕೇಟ್ ತಗೊಂಡೋಗಿ ಫಸ್ಟ್ ಕಾಲಮಲ್ಲಿ ಟಿಕ್ ಮಾಡೋರು, 3rd ಕಾಲಮಲ್ಲಿ ಟಿಕ್ ಮಾಡೋರು ಅಂತ ಡೌಟ್ ಇತ್ತು. ಯಾವ ಕಾಲಮಲ್ಲಿ ಟಿಕ್ ಮಾಡಿದಾರ? ಬಡ್ಡಿ ಮಗ, ಡಾಕ್ಟ್ರು ಫಸ್ಟ್ ಕಾಲಮಲ್ಲೂ ಟಿಕ್ ಮಾಡಿಲ್ಲ, 3rd ಕಾಲಮಲ್ಲೂ ಟಿಕ್ ಮಾಡಿಲ್ಲ, ಮಧ್ಯ ಅಂತೂ ಏನೂ ಇಲ್ಲ. ಮಧ್ಯದ ಕಾಲಮಲ್ಲಿ ಏನೂ ಬರ್ದಿಲ್ಲ ಅಂತಂದೆ. ಮೋಸ್ಟ್ಲಿ ಅವನು ಡೌಟ್ ಅಲ್ಲೇ ಬಿಟ್ಟಿರ್ಬೇಕು ಯಾವ ಕಾಲಮಲ್ಲಿ ಟಿಕ್ ಮಾಡ್ಬೇಕು ಅಂತ. ಹಂಗಂತೀಯ?